ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ನಮ್ಮ ಚಾಲೆಂಜ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು ವಾರನೇ ಆಗೋಯ್ತು. ಬಟ್ ಇನ್ನೂ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಗಿಲ್ಲ. ಸೊ ಸಡನ್ ಆಗಿ ನನಗೆ ಊರಿಗೆ ಹೋಗೋದು ಬಂತು ಅಂಡ್ ಹಬ್ಬ ಎಲ್ಲ ಬಂತು, ನಾಗರ ಪಂಚಮಿ. ಸೊ ಹಾಗಾಗಿ ಸ್ವಲ್ಪ ನನಗೆ ಗ್ಯಾಪ್ ಬಂತು. ಹಾಗಾಗಿ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಡೇ 5 ನಿನ್ನೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದಲ್ಲ, ಅಂಡ್ ಇವತ್ತು ಶುಕ್ರವಾರ. ಸೊ ನಾನು ಇವತ್ತಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗಿದ್ರೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಡೈಲಿ ತೊಗೊಳ್ಳುವಂಥ ಟರ್ಮರಿಕ್ ಟೀನ ತೊಗೊಂಡಿದ್ದೀನಿ ಇವತ್ತು ಮಾರ್ನಿಂಗ್ ಆಸ್ ಎ ವೆಯ್ಟ್ ಲಾಸ್ ಡ್ರಿಂಕ್ ಆಗಿ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಇವತ್ತು ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೈ ಪ್ರೋಟೀನ್ ಒಂದು ರೆಸಿಪಿನ ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಒಂದು 10-15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಯಾವಾಗಾದರೂ ಕ್ವಿಕ್ಕಾಗಿ ನೀವು ಏನು ಮಾಡ್ಕೋಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ ಈ ಥರ ರೆಸಿಪೀಸ್ನ ಮಾಡ್ಕೋಬೋದು ನಾವು. ಜಸ್ಟ್ ಒಂದು 4 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆನ ನಾನು ನೆನೆಸಿಟ್ಕೊಂಡಿದ್ದೀನಿ ಒಂದು 15 ನಿಮಿಷ. ಸೊ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡಿಕೊಂಡು ಈ ಥರ ದೋಸೆ ಬ್ಯಾಟರ್ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಈಗ ಸ್ಟಫಿಂಗಿಗೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ ಇಲ್ಲ ಅಂತಂದರೆ ಯಾವುದಾದ್ರೂ ವೆಜಿಟೇಬಲ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ತುರಿದಿರುವಂಥ ಕ್ಯಾರೆಟ್ ಆಗಿರ್ಬೋದು, ಅಥವಾ ಪಾಲಕ್ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಅಥವಾ ಕ್ಯಾಬೇಜು, ಈ ಥರ ಏನಾದರೂ ನೀವು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಾರ್ನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟು ಕುದಿಸ್ಕೊಂಡಿರುವಂಥ ಗೆಣಸನ್ನ ಸ್ವಲ್ಪ ನಾನು ಮ್ಯಾಶ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇವೆರಡು ಮಿಕ್ಸ್ ಆಗೋ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಇದರಲ್ಲಿ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಬೇರೆ ಏನೂ ಹಾಕ್ಕೊಂಡಿಲ್ಲ. ಈ ಥರ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಮೊದಲೇ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಹೆಸರುಬೇಳೆನ, ಸೊ ಅದರಿಂದ ಆರಾಮಾಗಿ ದೋಸೆಗಳು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ದೋಸೆಗಳು ಬರುತ್ತೆ. ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಕ್ರಿಸ್ಪಿ ಥರ ಮಾಡ್ಕೋಬೋದು, ಇಲ್ಲಾಂತಂದರೆ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗೂ ಮಾಡ್ಕೋಬೋದು. ಸೊ ದೋಸೆನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನಾವು ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ಇದ್ರ ಬದಲಾಗಿ ನೀವು ಪನ್ನೀರ್ ಇತ್ತು ಅಂದರೆ ಪನ್ನೀರ್ನಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೋಯಾ ಚಂಕ್ಸ್ನ ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಅದನ್ನ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಆ ಥರದ್ದು ನಾವು ಸ್ಟಫಿಂಗ್ನ ಮಾಡ್ಕೋಬೋದು. ಸೊ ಏನಾದರೂ ಒಂದು ಹೆಲ್ದಿ ವೇಯಲ್ಲಿ ಮಾಡ್ಕೋಬೋದು. ಈ ಥರ ನೋಡಿ ಹೈ ಪ್ರೋಟೀನ್ ಇರುತ್ತೆ. ಒಂದು ದೋಸೆ ತೊಗೊಂಡ್ರೂ ಸಾಕು, ಎಷ್ಟೊತ್ತು ಮಧ್ಯಾಹ್ನದವರೆಗೂ ನಮಗೆ ಹೊಟ್ಟೆ ಆಗೋದೇ ಇಲ್ಲ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಇದನ್ನೇ ತೊಗೊಂಡಿರೋದು. ಹೈ ಪ್ರೋಟೀನ್ ಸ್ವೀಟ್ ಪೊಟ್ಯಾಟೊ ಮತ್ತು ಮೂಂಗ್ ದಾಲ್ ದೋಸೆ ತೊಗೊಂಡಿದ್ದೀನಿ ಒಂದು. ಸೊ ಸ್ಟಫಿಂಗ್ ಸೇರಿರೋದ್ರಿಂದ ಒಂದು ತೊಗೊಂಡ್ರೆ ಸಾಕು ವೆಯ್ಟ್ ಲಾಸ್ ಮಾಡೋರು. ಈವನ್ ಮಕ್ಕಳ ಲಂಚ್ ಬಾಕ್ಸಿಗೂ ಇದನ್ನು ಆರಾಮಾಗಿ ಕೊಟ್ಟು ಕಳಿಸಿ. ಅವ್ರ ಮಧ್ಯಾಹ್ನ ಟೈಮಲ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟಿಯಾಗಿರುತ್ತೆ. ಹೇಳಿದ್ನಲ್ಲ, ಸ್ಟಫಿಂಗಿಗೆ ಬೇಕಿದ್ದರೆ ನಿಮಗೆ ಯಾವ ಥರ ಬೇಕೋ, ಏನೇನು ಆ್ಯಡ್ ಮಾಡ್ಕೋಬೇಕೋ ನಿಮಗೆ ಆರಾಮಾಗಿ ಇದರಲ್ಲಿ ಇನ್ನೂ ಬೇಕಿದ್ದರೆ ಎಲ್ಲ ವೆಜಿಟೇಬಲ್ಸು, ಪನ್ನೀರು ಹೇಳಿದ್ನಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಮಧ್ಯಾಹ್ನ ಲಂಚ್ಗೆ ಏನು ತೊಗೊಂಡೆ ಇವತ್ತು ಅಂತಂದರೆ 1.5 ಜೋಳದ ರೊಟ್ಟಿ ತೊಗೊಂಡಿದ್ದೀನಿ. ಅದ್ರ ಜೊತೆ ಕರ್ಜಿಕಾಯಿ ಪಲ್ಯ. ಲಾಸ್ಟ್ ಟೈಮ್ ಕರ್ಜಿಕಾಯಿ ಪಲ್ಯ ಮಾಡಿದಾಗ ರೆಸಿಪಿ ಕೇಳಿದ್ರಿ, ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಟೈಮೇ ಇರೋದಿಲ್ಲ, ಹಂಗಾಗಿ ನಾನು ಏನು ರೆಸಿಪೀಸ್ನ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಆಲ್ಮೋಸ್ಟ್ ಮನೆಯಲ್ಲಿ ಜಾಸ್ತಿನೇ ಮಾಡ್ತಿರ್ತೀವಿ. ಹೇಳಿದ್ನೆಲ್ಲ ಕರ್ಜಿಕಾಯಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸು ಇದ್ದಾವೆ. ಹಾಗಾಗಿ ನಾನು ಫ್ರೀಕ್ವೆಂಟಾಗಿ ಮಾಡ್ತಿರ್ತೀನಿ. ಸೀಸನಲ್ಲಿ ಅಷ್ಟೇ ಸಿಗೋದು, ಮತ್ತು ಯಾವಾಗ ಬೇಕಂದ್ರೆ ಅವಾಗ ಸಿಗೋದಿಲ್ಲಲ್ಲ. ಆ್ಯಂಡ್ ಸೊ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡೆ. ನಾನು ಇನ್ ಬಿಟ್ವೀನು ನನಗೆ ಸೌತೆಕಾಯಿ, ಕ್ಯಾರೆಟು, ಸೊ ಈ ಥರದನ್ನ ತಿಂತಿರ್ತೀನಿ. ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಸ್ಪೆಸಿಫಿಕ್ಕಾಗಿ ನಾನು ಸಲಾಡ್ನ ತೊಗೊಳ್ತಾ ಇಲ್ಲ. ಸೊ ನನಗೆ ಅಡುಗೆ ಮಾಡ್ಕೊಳ್ತಾ ನಾನು ಈ ಥರ ಕ್ಯಾರೆಟ್, ಸೌತೆಕಾಯಿ ತಿಂತಾ ಇರ್ತೀನಿ. ಸೊ ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ. ಆ್ಯಂಡ್ ಕಂಪಲ್ಸರಿಯಾಗಿ ವರ್ಕೌಟ್ಸ್ನ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಫಸ್ಟ್ ವೀಡಿಯೋಲೇ ತಿಳಿಸಿದೆ ಈ ಚಾಲೆಂಜಲ್ಲಿ ಮಿನಿಮಮ್ 30 to 40 ಮಿನಿಟ್ಸ್ ವರ್ಕೌಟ್ಸ್ ಮಾಡ್ತಾ ಇದ್ದೀನಿ ಅಂತ. ಬಟ್ ನಾನು ಯಾವಾಗ ಚೀಟಿಂಗ್ ಮಾಡಿದ್ನಲ್ಲ, ಸೊ ಅವಾಗ ಮತ್ತು ಊರಿಗೆ ಹೋದಾಗಷ್ಟೇ ನಾನು ವರ್ಕೌಟ್ಸ್ ಮಾಡಿಲ್ಲ. ಅದು ಬಿಟ್ಟು ನಾನು ನಿಮಗೆ ವಿಡಿಯೋ ಶೇರ್ ಮಾಡಿದಾಗೆಲ್ಲ ವರ್ಕೌಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಫೈನಲ್ ರಿಸಲ್ಟ್ ಯಾವ ಥರ ಬರುತ್ತೆ ನೋಡೋಣ.
ಆ್ಯಂಡ್ ನೈಟಿಗೆ ಬಂದುಬಿಟ್ಟು ಇವತ್ತು ಏನು ಮಾಡಿದೆ ಗೊತ್ತಾ, ಬೆಳಗ್ಗೆ ಮಾಡ್ಕೊಂಡಿರೋಂಥ ಹೆಸರು ಬೇಳೆದು ಬ್ಯಾಟರ್ ಇತ್ತು, ಹಾಗೆ ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಆರಾಮ್ ಮತ್ತು ನೈಟೂ ಯೂಸ್ ಮಾಡ್ಕೋಬೋದು. ಬಟ್ ನಮ್ಮ ಈ 1 ವೀಕ್ ರೂಲಲ್ಲಿ 1 ವೀಕ್ ಚಾಲೆಂಜಲ್ಲಿ ಏನು ರೂಲಪ್ಪ ಅಂದರೆ ನೈಟ್ ನಾವು ಉಪ್ಪು ಹಾಕ್ದೇ ತೊಗೋಬೇಕಲ್ಲ. ಸೊ ಬ್ಯಾಟರ್ ನಾನೇನು ಮಾಡ್ಕೊಂಡಿದ್ದೆ ಅಂದರೆ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ದೇ ತೆಗೆದಿಟ್ಟಿದ್ದೆ ಹಿಟ್ಟನ್ನ. ಅದಕ್ಕೆ ಈಗ ಡೈರೆಕ್ಟ್ ದೋಸೆ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಇನ್ನೂ ಕಡಿಮೆ ಬೆಲ್ಲ ಹಾಕಿಬಿಟ್ಟು ಒಂದು ದೋಸೆನ ತೊಗೊಂಡಿದ್ದೀನಿ. ಸೊ ಇವತ್ತು ಏನೇನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಾಳೆ ಫೈನಲ್ ವಿಡಿಯೋ ಡೇ 7 ಆ್ಯಂಡ್ ರಿಸಲ್ಟೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ಬಾಯ್.